ನೀವು ವಾಲ್ನ ಪುಷ್ ಮಾಡ್ತಾ ಇದ್ದೀರಾ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ನಿಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಸ್ಟ್ರೆಂತ್ನ ಹಾಕಿ ಪುಷ್ ಮಾಡ್ತಾ ಇದ್ದೀರಾ. ಆದರೆ ಇನ್ನೊಬ್ಬ ಪರ್ಸನ್ ವಾಲ್ ಸ್ಟ್ರೆಂತ್ನ ಮೆಷರ್ ಮಾಡ್ತಾ ಇದ್ದಾನೆ. ಎರಡು ಆಕ್ಷನ್ ನಡೀತಿದೆ, ಆದರೆ ನಮಗೆ ಎರಡು ಆನ್ಸರು ಕೂಡ ಡಿಫ್ರೆಂಟ್ ಆಗಿ ಸಿಗುತ್ತಾ ಅಥವಾ ಸೇಮ್ ಸಿಗುತ್ತಾ? ಗೆಸ್ ಮಾಡಿ. This simple idea explains the entire concept of duality in linear programming. ಈ ಎಂಟೈರ್ ಕಾನ್ಸೆಪ್ಟ್ ನಮಗೆ ಡ್ಯುಯಾಲಿಟಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. Hello everyone, welcome back. In this video, duality concept na with simple real life example ಮುಖಾಂತರ ನಾನು ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಯಾವುದೇ ರೀತಿ ಫಾರ್ಮುಲಾಸ್ ಇಲ್ಲ. ಬೈ ದಿ ಎಂಡ್ ಆಫ್ ದಿ ವಿಡಿಯೋ ಪ್ರೈಮಲ್ ಅಂದ್ರೆ ಏನು, ಡ್ಯುಯಲ್ ಅಂದ್ರೆ ಏನು, ಯಾಕೆ ಪ್ರೈಮಲ್ ಪ್ರಾಬ್ಲಮ್ ಅಂಡ್ ಡ್ಯುಯಲ್ ಪ್ರಾಬ್ಲಮ್ ವಿಲ್ ಗಿವ್ ದಿ ಸೇಮ್ ಸೊಲ್ಯೂಷನ್, ಆಮೇಲೆ ಇಂಪಾರ್ಟೆನ್ಸ್ ಆಫ್ ಡ್ಯುಯಾಲಿಟಿ ಏನು, ಎಲ್ಲನೂ ತಿಳ್ಕೊಂಡಿರ್ತೀರಾ. ಹೋಪ್ ಯು ಗೈಸ್ ಎಂಜಾಯ್ ದಿಸ್ ವಿಡಿಯೋ. ನಾನು ನಿಮ್ಗೆ ಕೇಳಿದ ಕ್ವಶನ್ ಎರಡು ಡಿಫ್ರೆಂಟ್ ಆನ್ಸರ್ಸ್ ಇರುತ್ತಾ ಅಥವಾ ಸೇಮ್ ಆನ್ಸರ್ ಬರುತ್ತಾ? ನಿಮ್ಮ ಸ್ಟ್ರೆಂತ್ ಮತ್ತೆ ವಾಲ್ ಸ್ಟ್ರೆಂತ್ ಎರಡು ಸೇಮ್ ಇರುತ್ತಾ ಅಥವಾ ಡಿಫ್ರೆಂಟ್ ಇರುತ್ತಾ? ಈ ಒಂದು ಸಿನಾರಿಯೋ ಇಂದ ಅರ್ಥ ಮಾಡ್ಕೊಳ್ಳೋಣ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಸ್ಟ್ರಾಂಗ್ ವಾಲ್, ಅಡ್ಡ ಗೋಡೆ ಮಧ್ಯದಲ್ಲಿ ಇದೆ. ಸೊ ಒನ್ ಪರ್ಸನ್ ಇಸ್ ಟ್ರೈಂಗ್ ಟು ಪುಷ್ ದಿ ವಾಲ್ ಅಂಡ್ ಅನದರ್ ಪರ್ಸನ್ ಇಸ್ ಟ್ರೈಂಗ್ ಟು ಮೆಜರ್ ದಿ ಸ್ಟ್ರೆಂತ್ ಆಫ್ ದಿ ವಾಲ್. ಎರಡು ಡಿಫ್ರೆಂಟ್ ಆಕ್ಷನ್ಸ್ ಇದೆ, ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ಸ್ ಇದೆ, ಆದ್ರೆ ಸೇಮ್ ಸಿಚುವೇಶನ್ ಇದೆ. ಆನ್ಸರ್ ಒಂದೇನಾ? ನೋಡೋಣ ಬನ್ನಿ. ಇದೇ ಸಿಚುವೇಶನ್ ನಮ್ಮ ಪ್ರೈಮಲ್ ಮತ್ತೆ ಡ್ಯುಯಲ್ ಪ್ರಾಬ್ಲಮ್ ಅಲ್ಲಿ ನಡೆಯೋದು. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋಣ, ಪುಷರ್ ನ ಪ್ರೈಮಲ್ ಪ್ರಾಬ್ಲಮ್ ಅಂತ ತಿಳ್ಕೊಳ್ಳೋಣ, ಮೆಜರರ್ ನ ಡ್ಯುಯಲ್ ಪ್ರಾಬ್ಲಮ್ ಅಂತ ಅರ್ಥ ಮಾಡ್ಕೊಳ್ಳೋಣ. ಪ್ರೈಮಲ್ ರೋಲ್ ಏನು ಇಲ್ಲಿ? ಪ್ರೈಮಲ್ ಅಂದ್ರೆ ಪುಷರ್ ಅಂತ. ದ ಒನ್ ಹೂ ಇಸ್ ಪುಷಿಂಗ್ ದಿ ವಾಲ್. ದ ಫಸ್ಟ್ ಪರ್ಸನ್ ಇಸ್ ಪುಷರ್. ಅವನ್ ಕ್ವಶನ್ ಏನಪ್ಪಾ ಅಂದ್ರೆ, ಎಷ್ಟು ಫೋರ್ಸ್ ಅನ್ನ ಅವನು ಅಪ್ಲೈ ಮಾಡಬೇಕು, ಹೌ ಮಚ್ ಫೋರ್ಸ್ ಯು ಶುಡ್ ಅಪ್ಲೈ ಟು ಪುಷ್ ದಿ ವಾಲ್ ಆಸ್ ಮಚ್ ಆಸ್ ಪಾಸಿಬಲ್. ಯಾವುದೇ ರೀತಿ ವಾಲ್ ಅನ್ನ ಒಡಿಬಾರ್ದು, ಜಾಸ್ತಿ ಫೋರ್ಸ್ ಅಪ್ಲೈ ಮಾಡಿ ವಾಲ್ ಬ್ರೇಕ್ ಆಗಬಾರ್ದು. ಸೊ ದಟ್ಸ್ ಅವರ್ ಕಾನ್ಸ್ಟೆಂಟ್. ಅಲ್ಲಿ ಕಾನ್ಸ್ಟೆಂಟ್ ಬ್ರೇಕ್ ಆದಂಗೆ, ರೂಲ್ಸ್ ಬ್ರೇಕ್ ಮಾಡ್ದಂಗೆ ಆಗುತ್ತೆ. ಅವನೇನ್ ಮಾಡ್ತಾನೆ, ಫೋರ್ಸ್ ಅನ್ನ ಇನ್ಕ್ರೀಸ್ ಮಾಡ್ಕೊಂಡು ಬರ್ತಾನೆ, ಪುಷ್ ಮಾಡ್ತಾನೆ, ಎಷ್ಟು ಸಾಧ್ಯನೋ ಅಷ್ಟು ಪುಷ್ ಮಾಡ್ತಾನೆ. ವಾಲ್ ಯಾವಾಗ ಸ್ಟಾಪ್ ಮಾಡುತ್ತೋ, ಅವನ್ನ ರೆಸಿಸ್ಟ್ ಮಾಡುತ್ತೋ, ಅವಾಗ ಅವನು ಎಕ್ಸಾಕ್ಟ್ಲಿ ಸ್ಟಾಪ್ ಮಾಡ್ತಾನೆ. ಮ್ಯಾಕ್ಸಿಮಮ್ ಅವನು ಎಷ್ಟು ಪುಷ್ ಮಾಡ್ತಾನೆ ಅದೇ ನಮ್ಗೆ ಪ್ರೈಮಲ್ ಸೊಲ್ಯೂಷನ್ ಆಗಿ ಸಿಗುತ್ತೆ. ನೆಕ್ಸ್ಟ್ ಪರ್ಸನ್ ಈಸ್ ಮೆಜರರ್. ಇಲ್ಲಿ ನಮ್ಮ LPP ಡ್ಯುಯಲ್ ಪ್ರಾಬ್ಲಮ್ ಆಗಿ ಮೆಜರರ್ ಇರ್ತಾನೆ. ಇವನ್ ಕ್ವಶನ್ ಇಷ್ಟೇ, ವಾಲ್ ಎಷ್ಟು ಸ್ಟ್ರೆಂತ್ ಇದೆ, ಎಷ್ಟು ಫೋರ್ಸ್ ಅನ್ನ ವಾಲ್ ತಡಿಬಹುದು ಅನ್ನೋ ಕ್ವಶನ್ಗೆ ಆನ್ಸರ್ಸ್ ನ ಹುಡುಕ್ತಾ ಇರ್ತಾನೆ. ಅವನು ವಾಲ್ ಸ್ಟ್ರೆಂತ್ ನ ಮೆಜರ್ ಮಾಡ್ತಾ ಇದ್ದಾನೆ. ಅವನು ಮೆಜರ್ಡ್ ಸ್ಟ್ರೆಂತ್, ವಾಲ್ ಸ್ಟ್ರೆಂತ್ ಮೆಜರ್ ಮಾಡ್ತಾನಲ್ಲ, ಅದೇ ಡ್ಯುಯಲ್ ಸೊಲ್ಯೂಷನ್. ಪ್ರೈಮಲ್ ಅಂದ್ರೆ ನಮ್ಮ ಪುಷರ್. ಕ್ವಶನ್ ಏನು, ವಾಟ್ ಈಸ್ ದಿ ಮ್ಯಾಕ್ಸಿಮಮ್ ಫೋರ್ಸ್ ಐ ಕ್ಯಾನ್ ಅಪ್ಲೈ. ಡ್ಯುಯಲ್ ಅಂದ್ರೆ ಮೆಜರರ್. ಅವನ್ ಕ್ವಶನ್ ಏನಂದ್ರೆ, ವಾಟ್ ಈಸ್ ದಿ ಮ್ಯಾಕ್ಸಿಮಮ್ ಫೋರ್ಸ್ ದ ವಾಲ್ ಕ್ಯಾನ್ ರೆಸಿಸ್ಟ್. ಅಂದ್ರೆ ಪ್ರೈಮಲ್ ಪ್ರಾಬ್ಲಮ್ ಬೇರೆ, ಡ್ಯುಯಲ್ ಪ್ರಾಬ್ಲಮ್ ಬೇರೆ. ಟೂ ಡಿಫ್ರೆಂಟ್ ಕ್ವಶನ್ಸ್ ಇದೆ. ಇದೇ ನಮ್ಮ ಲೀನಿಯರ್ ಪ್ರೋಗ್ರಾಮಿಂಗ್ ಅಲ್ಲಿ ನಡೆಯುವಂಥದ್ದು. ಪ್ರೈಮಲ್ ಪ್ರಾಬ್ಲಮ್ ಆಬ್ಜೆಕ್ಟಿವ್ ನ ಇನ್ಕ್ರೀಸ್ ಮಾಡ್ಕೊಂಡು ಹೋಗುತ್ತೆ, ಇಂಪ್ರೂವ್ ಮಾಡ್ಕೊಂಡು ಹೋಗುತ್ತೆ, ಅಂಟಿಲ್ ದಿ ಕಾನ್ಸ್ಟೆಂಟ್ ಸ್ಟಾಪ್ಸ್ ಇಟ್. ಅಂದ್ರೆ ಒಂದು ಲಿಮಿಟ್ ಇರುತ್ತೆ. ಈಗ ಸಿಂಪ್ಲೆಕ್ಸ್ ಮೆಥಡ್ ಅಲ್ಲಿ ನಾವೇನ್ ಮಾಡ್ತೀವಿ, ಆಬ್ಜೆಕ್ಟಿವ್ ನ ವರ್ಟೆಕ್ಸ್ ಟು ವರ್ಟೆಕ್ಸ್ ವಿ ಕೀಪ್ ಆನ್ ಇಂಪ್ರೂವಿಂಗ್. ಸೊ ದಟ್ಸ್ ವಾಟ್ ಅವರ್ ಪ್ರೈಮಲ್ ಪ್ರಾಬ್ಲಮ್ ಡಸ್. ಆದ್ರೆ ಡ್ಯುಯಲ್ ಪ್ರಾಬ್ಲಮ್ ಏನ್ ಮಾಡುತ್ತೆ, ಮೆಜರ್ ಮಾಡುತ್ತೆ ಹೌ ಸ್ಟ್ರಾಂಗ್ ದೋಸ್ ಕಾನ್ಸ್ಟೆಂಟ್ಸ್ ಆರ್. ಇದು ರಿವರ್ಸ್ ಗೇರ್ ಇಂದ
ಸ್ಟಾರ್ಟ್ ಆಗುತ್ತೆ. ಡ್ಯುಯಲ್ ಆ ಎಕ್ಸಾಕ್ಟ್ ಸ್ಟ್ರೆಂತ್ ಅನ್ನ ಮೆಷರ್ ಮಾಡ್ತಿದೆ, ವಾಲ್ ಸ್ಟ್ರೆಂತ್ ಅನ್ನ ಮೆಷರ್ ಮಾಡ್ತಿದೆ. ಇಲ್ಲಿ ವಾಲ್ ಬಂದು ನಮ್ಗೆ ಲಿಮಿಟ್. ಪ್ರೈಮಲ್ ಪುಷ್ ಮಾಡ್ತಾ 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 ಎಲ್ಲಿ ವಾಲ್ ರೆಸಿಸ್ಟ್ ಮಾಡುತ್ತೋ ಅಲ್ಲಿಗೆ ಸ್ಟಾಪ್ ಮಾಡುತ್ತೆ. ಸೊ ಪ್ರೈಮಲ್ ಟ್ರೈಸ್ ಟು ಕ್ರಾಸ್ ದಿ ಲಿಮಿಟ್. ಎರಡು ಸೇಮ್ ಬೌಂಡ್ರಿನ ಡಿಸ್ಕ್ರೈಬ್ ಮಾಡ್ತಾ ಇದ್ದಾವೆ, ಜಸ್ಟ್ ಫ್ರಮ್ ಆಪೋಸಿಟ್ ಸೈಡ್ಸ್. ಸೇಮ್ ಲಿಮಿಟ್ ಇದೆ, ಡ್ಯುಯಲ್ ಲಿಮಿಟ್ ನ ಡಿಫೈನ್ ಮಾಡುತ್ತೆ, ಪ್ರೈಮಲ್ ಸ್ಟೆಪ್ ಬೈ ಸ್ಟೆಪ್ ಆಬ್ಜೆಕ್ಟಿವ್ ನ ಇಂಪ್ರೂವ್ ಮಾಡಿಕೊಂಡು ಲಿಮಿಟ್ ನ ತಲುಪುತ್ತೆ. ವೈ ಬೋತ್ ಗಿವ್ ದಿ ಸೇಮ್ ಆನ್ಸರ್? ಹಿಯರ್ ಇಸ್ ದಿ ಕೀ ಐಡಿಯಾ. ಈಗ ಮ್ಯಾಕ್ಸಿಮಮ್ ಪುಷ್ ವಾಲ್ ಸ್ಟ್ರೆಂತ್ ಗಿಂತ ಡಿಫ್ರೆಂಟ್ ಆಗುತ್ತಾ? ನೋ. ದ ಪುಷ್ ಏನಾರ ವಾಲ್ ಸ್ಟ್ರೆಂತ್ ಗಿಂತ ಕಮ್ಮಿ ಇದ್ರೆ ಪುಷರ್ ಅವನು ಫುಲ್ಲಿ ಪುಷ್ ಮಾಡ್ತಾ ಇಲ್ಲ, ಆಪ್ಟಿಮಲ್ ರೀಚ್ ಮಾಡ್ತಿಲ್ಲ ಅಂತ ಅರ್ಥ. ಪುಷರ್ ಏನಾರ ವಾಲ್ ಸ್ಟ್ರೆಂತ್ ಗಿಂತ ಜಾಸ್ತಿ ಪುಷ್ ಅಪ್ಲೈ ಮಾಡಿದ್ರೆ ವಾಲ್ ಬ್ರೇಕ್ ಆಗುತ್ತೆ. ವಾಲ್ ಬ್ರೇಕ್ ಆದ್ರೆ ನಾವು ರೂಲ್ಸ್ ನ ಬ್ರೇಕ್ ಮಾಡ್ದಂಗೆ, ಕಾನ್ಸ್ಟೆಂಟ್ ನ ಬ್ರೇಕ್ ಮಾಡ್ದಂಗೆ. ದಟ್ ಈಸ್ ನಾಟ್ ಅಲೌಡ್ ಇನ್ LPP. ಸೊ ಇಲ್ಲಿ ಬರೀ ಒನ್ ಪಾಸಿಬಲ್ ಪಾಯಿಂಟ್ ಮಾತ್ರ ಎಕ್ಸಿಸ್ಟ್ ಆಗುತ್ತೆ, ವೇರ್ ಬೋತ್ ಮೀಟ್. ದಟ್ ಈಸ್ ಅ ಲಿಮಿಟ್. Both are describing the same boundary, just from opposite sides. ಪುಷರ್ ಮತ್ತೆ ಮೆಜರರ್ ಇಬ್ರು ಸೇಮ್ ಫಿಸಿಕಲ್ ಫ್ಯಾಕ್ಟ್ ನ ಕಂಡುಹಿಡಿಯೋದಿಕ್ಕೆ ಹೊರಟಿದ್ದಾರೆ, ಆದ್ರೆ ಇನ್ ಡಿಫ್ರೆಂಟ್ ಅಪ್ರೋಚ್. ದಟ್ಸ್ ವೈ ಮ್ಯಾಕ್ಸಿಮಮ್ ಪುಷ್ ವಾಲ್ ಸ್ಟ್ರೆಂತ್ ಎರಡು ಈಕ್ವಲ್ ಆಗುತ್ತೆ. ಮ್ಯಾಕ್ಸಿಮಮ್ ಪುಷರ್ ಅಪ್ಲೈ ಮಾಡ್ತಾನೆ, ವಾಲ್ ಸ್ಟ್ರೆಂತ್ ನ ಮೆಜರ್ ಮಾಡ್ತಾನೆ. ಅಲ್ಲಿಗೆ ಪ್ರೈಮಲ್ ಪ್ರಾಬ್ಲಮ್ ಅಂಡ್ ಡ್ಯುಯಲ್ ಪ್ರಾಬ್ಲಮ್ ಬೋತ್ ಗಿವ್ಸ್ ಅಸ್ ಅ ಸೇಮ್ ಸೊಲ್ಯೂಷನ್. ಈ ಒಂದು ವಾಲ್ ಸ್ಟೋರಿನ ನಾವು ಮ್ಯಾಥಮೆಟಿಕಲ್ ವೇ ಅಲ್ಲಿ ಡಿಸ್ಕ್ರೈಬ್ ಮಾಡೋಣ. ಸೊ ಇಲ್ಲಿ ವಾಲ್ ಬಂದು ಕಾನ್ಸ್ಟೆಂಟ್ ಆಗುತ್ತೆ. ಕಾನ್ಸ್ಟೆಂಟ್ ವಾಲ್ ನ ಬ್ರೇಕ್ ಮಾಡಬಾರ್ದು, ವಾಲ್ ನ ದಟ್ ಹೋಗಬಾರ್ದು. ದಟ್ ಈಸ್ ಅ ಕಾನ್ಸ್ಟೆಂಟ್. ಪುಷ್ ಅಂದ್ರೆ ಇಲ್ಲಿ ಪ್ರೈಮಲ್ ಪ್ರಾಬ್ಲಮ್. ದ ಪುಷರ್ ಅಪ್ಲೈ ಮಾಡುವಂತ ಪುಷ್ ಅಂತ ಹೇಳಿದ್ರೆ ಆಬ್ಜೆಕ್ಟಿವ್ ಇಂಪ್ರೂವ್ ಮಾಡ್ತಾ ಹೋಗ್ತಾನೆ. ಅಂದ್ರೆ ಸ್ವಲ್ಪ ಸ್ವಲ್ಪ ಪುಷ್ ಅಪ್ಲೈ ಮಾಡ್ತಾ ಮಾಡ್ತಾ ಅವ್ನ್ ಮ್ಯಾಕ್ಸಿಮಮ್ ಸ್ಟ್ರೆಂತ್ ಅನ್ನ ಅಪ್ಲೈ ಮಾಡಿ ಪುಷ್ ಮಾಡ್ತಾನೆ. ಮ್ಯಾಕ್ಸಿಮಮ್ ಎಷ್ಟು ಪುಷ್ ಮಾಡ್ತಾನೆ ಅದೇ ನಮ್ಮ ಆಪ್ಟಿಮಲ್ ಪ್ರೈಮಲ್ ವ್ಯಾಲ್ಯೂ. ವಾಲ್ ಸ್ಟ್ರೆಂತ್ ಮೆಜರ್ ಮಾಡ್ತಾನೆ, ಅದೇ ನಮ್ಮ ಆಪ್ಟಿಮಲ್ ಡ್ಯುಯಲ್ ವ್ಯಾಲ್ಯೂ. ಸೊ ಇವಾಗ ನಮ್ಗೆ ಡ್ಯುಯಾಲಿಟಿ ಅಂದ್ರೆ ಏನು ಅಂತ ಅರ್ಥ ಆಗಿರುತ್ತೆ. ಆಪ್ಟಿಮಲ್ ಪ್ರೈಮಲ್ ವ್ಯಾಲ್ಯೂ ಈಕ್ವಲ್ಸ್ ಆಪ್ಟಿಮಲ್ ಡ್ಯುಯಲ್ ವ್ಯಾಲ್ಯೂ. ಸೊ ಮೆಜರರ್ ಮತ್ತೆ ಪುಷರ್, ಮೆಜರರ್ದು ವಾಲ್ ಸ್ಟ್ರೆಂತ್ ಅಂಡ್ ಪುಷರ್ದು ಮ್ಯಾಕ್ಸಿಮಮ್ ಪುಷ್ ಎರಡು ಈಕ್ವಲ್ ಆಗಿರುತ್ತೆ. ಯಾಕೆ ಡ್ಯುಯಾಲಿಟಿ ಪವರ್ಫುಲ್? ಯಾಕೆ ನಾವು ಓದ್ಬೇಕು? ಒಂದೇ ಪ್ರಾಬ್ಲಮ್ ನ ನಾವು ಟೂ ಪರ್ಸ್ಪೆಕ್ಟಿವ್ ಆಗಿ ಸಾಲ್ವ್ ಮಾಡೋದನ್ನ ಕಲಿತೀವಿ. ಲಾರ್ಜ್ ಪ್ರಾಬ್ಲಮ್ ಇದ್ರೆ, ಪ್ರೈಮಲ್ ಲಾರ್ಜ್ ಪ್ರಾಬ್ಲಮ್ ಆಗಿದ್ರೆ ಅದನ್ನ ಡ್ಯುಯಾಲಿಟಿಗೆ ಕನ್ವರ್ಟ್ ಮಾಡಿದ್ರೆ ಸಿಂಪ್ಲಿಫೈ ಆಗುತ್ತೆ ಅನ್ನೋದಿದ್ರೆ ನಾವು ಡ್ಯುಯಾಲಿಟಿಗೆ ಕನ್ವರ್ಟ್ ಮಾಡಿಕೊಂಡು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಬೋದು. ಆಗ ಎಫರ್ಟ್ ಸೇವ್ ಆಗುತ್ತೆ, ಆಮೇಲೆ ಡಿಸಿಷನ್ ಮೇಕಿಂಗ್ ಅಲ್ಲೂ ಇಂಪ್ರೂವ್ ಆಗುತ್ತೆ. ಯಾವುದೇ ಒಂದು ಪ್ರಾಬ್ಲಮ್ ಆಗ್ಲಿ ಲೈಫಲ್ಲಿ ಅದನ್ನ ಒಂದು ಅಪ್ರೋಚ್ ಇಂದ ಸೊಲ್ಯೂಷನ್ ಸಿಕ್ತಿಲ್ಲ ಅಂತ ಹೇಳಿದ್ರೆ ನಾವು ಇನ್ನೊಂದು ಅಪ್ರೋಚ್ ಅನ್ನ ಮಾಡಬೇಕು, ಇನ್ನೊಂದು ಪರ್ಸ್ಪೆಕ್ಟಿವ್ ಆಂಗಲ್ ಅಲ್ಲಿ ಯೋಚನೆ ಮಾಡಬೇಕಾಗುತ್ತೆ. ಅದೇ ನಮ್ಮ ಡ್ಯುಯಾಲಿಟಿ ಕಲಿಸುತ್ತೆ ನಮಗೆ. ಸೊ ರಿಯಲ್ ಲೈಫ್ ಅಪ್ಲಿಕೇಶನ್ಸ್ ಅಂದ್ರೆ ಬಜೆಟ್ ಅಲೋಕೇಶನ್ ಅಲ್ಲಿ
ಇದನ್ನ ಯೂಸ್ ಮಾಡ್ತಾರೆ. ಇನ್ಫ್ರಾಸ್ಟ್ರಕ್ಚರ್ ಪ್ಲಾನಿಂಗ್ ಅಲ್ಲಿ ಯೂಸ್ ಮಾಡ್ತಾರೆ. ರಿಸೋರ್ಸ್ ಆಪ್ಟಿಮೈಸೇಷನ್, ಗೌರ್ಮೆಂಟ್ ಬಜೆಟಿಂಗ್. ಒಂದು ವೇ ಇಲ್ಲ, ಸೊಲ್ಯೂಷನ್ ನಮಗೆ ಬೇಗ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಇನ್ನೊಂದು ವೇಲ್ ಅಪ್ರೋಚ್ ಮಾಡ್ಬೋದು. ಅಪ್ರೋಚ್ ಬೇರೆ, ಪರ್ಸ್ಪೆಕ್ಟಿವ್ ಬೇರೆ ಇರ್ಬೋದು, ಅದರ ಸೊಲ್ಯೂಷನ್ ಸೇಮ್ ಸಿಗುತ್ತೆ. ಸೊ ಫೈನಲ್ ಥಾಟ್ ಏನ್ ನಾವು ಡ್ಯುಯಾಲಿಟಿ ಕಾನ್ಸೆಪ್ಟ್ ಇಂದ ಕಲಿಬಹುದು ಅಂದ್ರೆ, ಡ್ಯುಯಾಲಿಟಿ ಟ್ರೈನ್ಸ್ ಯುವರ್ ಮೈಂಡ್ ಟು ಸಿ ಬೋತ್ ಸೈಡ್ಸ್ ಆಫ್ ಅ ಪ್ರಾಬ್ಲಮ್. ನಾಟ್ ಓನ್ಲಿ ಟೂ ಸೈಡ್ಸ್. ಒಂದು ಸೈಡ್ ಇಲ್ಲ ಅಂದ್ರೆ ಇನ್ನೊಂದು ಪರ್ಸ್ಪೆಕ್ಟಿವ್ ಅಲ್ಲಿ ಯೋಚನೆ ಮಾಡಿ, ಪ್ರಾಬ್ಲಮ್ಗೆ ಸೊಲ್ಯೂಷನ್ ಖಂಡಿತ ಸಿಕ್ಕೇ ಸಿಗುತ್ತೆ. ಥ್ಯಾಂಕ್ ಯು. Hope you guys enjoy this video. Like, share and subscribe. See you on the next video.